ಅದನ್ನ ಇಸ್ಕೊ ಅವ್ರಿಗೆ ಉದ್ಯೋಗ ಕೊಡಿ. ಯಾಕಂದ್ರೆ ಅವ್ರ ಪಾಪ ಅವ್ರಿಗೆ ಆಸೆ ಇರುತ್ತಲ್ಲ ಸರ್. ಪಾಪ ಅವ್ರ ತಂದೆ ಕೂಲಿ ಮಾಡೋರು ಇರ್ತಾರೆ, ಅಥವಾ ಮಾಮೂಲಿ ಗಾಳಿ ಕೆಲಸ ಕೂಲಿ ಏನೋ ಮಾಡ್ತಾ ಇರ್ತಾರೆ ಪಾಪ. ಅಂತಾರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇರಲ್ಲ. ಸೊ ಹಾಗಾಗಿ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ನಾವು ಅಧ್ಯಕ್ಷರೆಲ್ಲ ಸೇರಿ ನಾವು ಯುವಕರ ಪರವಾಗಿ ಇದೊಂದು ಹೋರಾಟವನ್ನು ಮಾಡಿದ್ದೀವಿ. ಹೋರಾಟದಿಂದ ಹೆಚ್ಚಾಗಿ ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ ನೋಡಿ, ಉದ್ಯೋಗವನ್ನು ದಯವಿಟ್ಟು ತಮ್ಮ ನಮಸ್ಕಾರ. ನನ್ನ ಹೆಸರು ಆನಂದ್ ಅಂದ್ಬಿಟ್ಟು ಯುವ ಘಟಕದ ಮೈಸೂರು ನಗರ ಅಧ್ಯಕ್ಷರು. ಇವತ್ತು ಏನು ಉದ್ಯೋಗಗಳು ಇಲ್ಲಿ ಖಾಲಿ ಇತ್ತು ಅಂದ್ಬಿಟ್ಟು 2,80,000 ಖಾಲಿ ಹುದ್ದೆಗಳಿದೆ. ಅದರ ಸಂಬಂಧವಾಗಿ ನಾವು ಈಗ ಮೈಸೂರು DC ಅವ್ರಿಗೆ ಮನವಿಯನ್ನು ಒಂದು ಲೆಟ್ರನ್ನು ತಲುಪಿಸಿದ್ದೀವಿ. ಏನು ಖಾಲಿ ಇದೆ ಅದನ್ನು ಭರ್ತಿ ಮಾಡಿ ಅಂತ ಹೇಳಿ ನಾವು ಒಂದು ಮನವಿಯನ್ನು ಮಾಡಿ ಕೊಟ್ಟಿದ್ದೀವಿ. ಮತ್ತು ಏನು ನಾವು ಯುವಕರಿಗೆ ಯುವಕರಿಗೆ ಕೆಲಸವನ್ನು ಉದ್ಯೋಗಗಳನ್ನು ಕೊಡಿ ಅಂತೇಳಿ ಮಾಡ್ತಾಯಿದ್ದೀವಿ ನಮ್ಮ ಮೈಸೂರು ನಗರದಿಂದ. ಮುಂದುವರಿದ ಭಾಗವಾಗಿ ನಮ್ಮ ನಾಗರಾಜ್ ಅವರು ಮಾತಾಡ್ತಾರೆ. ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷಕ್ಕೆ ಜೈ. ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷಕ್ಕೆ ಜೈ. ನಮಸ್ತೆ ಗೆಳೆಯರೇ, ಹಾಗೂ ನಮ್ಮ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಎಲ್ಲರಿಗೂ ಧನ್ಯವಾದಗಳು. ಇವತ್ತು ವಿಶೇಷವಾಗಿ ನಾವು ಮೈಸೂರಿನ DC ಆಫೀಸ್ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಏನು ವಿಚಾರಪ್ಪ ಅಂತ ಹೇಳಿದ್ರೆ, ಕಳೆದ ವಾರದಲ್ಲಿ ಹುಬ್ಳಿ ಮತ್ತು ಧಾರವಾಡದಲ್ಲಿ ಯುವಕ ಮತ್ತು ಯುವತಿಯರು ಓದಿರುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗವನ್ನು ಕಲ್ಪಿಸೋಕ್ಕೋಸ್ಕರ ಒಂದು ಹೋರಾಟವನ್ನು ಮಾಡಿದ್ರು. ಸೊ ಆ ವಿಚಾರವಾಗಿ ಮತ್ತು ಯುವಕರು ಮತ್ತು ಯುವತಿಯರಿಗೆ ನಾವು ಅವರಿಗೆ ಬೆಂಬಲವನ್ನು ಸೂಚಿಸುತ್ತಾ, ನಮ್ಮ ರಾಷ್ಟ್ರೀಯ ಪಕ್ಷದ ಬೆಂಬಲ ಸೂಚಿಸುತ್ತಾ ನಾವು ಇವತ್ತು ಮೈಸೂರಿನಲ್ಲಿ ಜಿಲ್ಲಾಧಿಕಾರಿ ನಾವು ಮನವಿ ಸಲ್ಲಿಸಿದ್ದೇವೆ. ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು, ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಇಲ್ಲಿ ವಿಚಾರ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿರುವಂಥ ಮಕ್ಕಳಿಗೆ ಫಸ್ಟು ಅವರಿಗೆ ಮುಂಚಿನಲ್ಲಿ ಕೊಡಬೇಕು. ತದನಂತರ ಅವ್ರು ಎಲ್ಲಿ ಪ್ರೈವೇಟ್ ಶಾಲೆಗಳಲ್ಲಿ ಓದಿರ್ತಾರೆ ಅಂಥವ್ರಿಗೆ ಕೂಡ ಕೊಡಿ. ಯಾಕಂದರೆ ಇಲ್ಲಿ ಯಾರಿಗೂ ವಿರೋಧ ಮಾಡ್ತಾ ಇಲ್ಲ. ಯಾಕೆ ಅಂತಂತ ವಿಚಾರ ಹೇಳಿದ್ರೆ, ಇವತ್ತು ಉಳ್ಳವರು ಲಕ್ಷಾಂತರ ರೂಪಾಯಿ ಕೊಟ್ಟು ಇವತ್ತು ವಿದ್ಯಾಭ್ಯಾಸನ ಮಕ್ಕಳು ಕಳಿಸ್ತಾ ಇದ್ದಾರೆ. ಸಾಮಾನ್ಯ ಜನ, ಕೂಲಿ ಮಾಡುವಂಥ ಜನ, ಮಾಮೂಲಿ ಕೂಲಿ ಮಾಡುವಂಥ ಗಾರೆ ಕೆಲಸ, ಎಲೆಕ್ಟ್ರಿಕ್ ಕೆಲಸ, ಕಬ್ಬಣದ ಕೆಲಸ, ಮಣ್ಣಿನ ಕೆಲಸ, ತಾರ್ ಕೆಲಸ ಇತ್ಯಾದಿಗಳ ಕೆಲಸ ಮಾಡುವಂಥ ಮಕ್ಕಳು ಅವರು ಸರ್ಕಾರಿ ಕೆಲಸ ವಂಚಿತರಾಗ್ತಿದ್ದಾರೆ. ಅವರು ಸರ್ಕಾರಿ ಸ್ಕೂಲಲ್ಲಿ ಅಮ್ಮಮ್ಮ ಅಂತ ಒಂದು 60%, 70% ತೆಗಿತಾರೆ. ಉಳ್ಳವರು ಮಕ್ಕಳು 90%, 90% ಅವ್ರಿಗೆ ಉದ್ಯೋಗ ಸಿಗ್ತಾ ಇದೆ. ಬಟ್ ಏನಪ್ಪ ಅಂತ ಆಗ್ತಿರೋದು, ಅನ್ಯಾಯ ಆಗ್ತಿರೋದು ಸಾಮಾನ್ಯ ಜನಗಳಿಗೆ, ಹಿಂದುಳಿದ ಜನಗಳಿಗೆ, ಅದರಿಂದ ಬಡ ಜನಗಳಿಗೆ. ಸೊ ಈ ರೀತಿ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷ ಎಲ್ಲರೂ ಪರವಾಗಿ ನಾವು ಇವತ್ತು DC ಅವರಿಗೆ ನಾವು ಮನವಿ ಸಲ್ಲಿಸಿದ್ದೇವೆ. ಯಾರಿಗೂ ಕೂಡ ಅನ್ಯಾಯ ಆಗೋದು ಬೇಡ. ಹಾಗಾಗಿ ಇವತ್ತದಿಂದ ಇವರು ನಮ್ಮ ಆನಂದ್ ಅವರು ಯುವ ಬಳಗದ ಆನಂದ್ ಅವರ ಅಧ್ಯಕ್ಷರು, ಮತ್ತು ನಾವು ಚಾಮರಾಜೇಶ್ವರಿ ವಿಧಾನಸಭಾ ಅಧ್ಯಕ್ಷರು ಕೂಡ, ಮತ್ತು ನಮ್ಮ ಮಹಿಳಾ ಘಟಕದವರು ಕೂಡ ಎಲ್ಲ ಬಂದಿದ್ದೇವೆ. ಸೊ ಎಲ್ಲ ನಮ್ಮ ಪಕ್ಷದ ಸೈನಿಕರು ಕೂಡ ಬಂದಿದ್ದೇವೆ. ಇವತ್ತು ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ನಾವು ಒಕ್ಕಲರಾಗಿ ಬಂದು ಇವತ್ತು ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ಹಾಗಾಗಿ ಇದು ಮುಂದಿನ ದಿನಗಳಲ್ಲಿ ಇದು ಬರೀ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದಷ್ಟು ಬೇಗ ಕೆಲಸವನ್ನು ಯುವಕರಿಗೆ ನೀಡದು ಹೋದ ಪಕ್ಷದಲ್ಲಿ ಸಂಪೂರ್ಣವಾಗಿ ನಾವು ರಾಜ್ಯದಂಥ ನಮ್ಮ KRS ರಾಷ್ಟ್ರ ಪಕ್ಷದಿಂದ ನಾವು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ನಾನು ನಮ್ಮ ಪಕ್ಷದ ಪರವಾಗಿ ನಿಲುವನ್ನು ತಗೊಳ್ತಾ ಇದ್ದೇವೆ. ಹಾಗಾಗಿ ಮಾತನ್ನು ಮುಗಿಸುತ್ತಾ ನಮ್ಮ ಪಕ್ಷದ ಪರವಾಗಿ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಜನತೆಗೆ ನಾವು ನಮಸ್ಕಾರವನ್ನು ತಿಳಿಸ್ತಾ ಧನ್ಯವಾದ ತಿಳಿಸ್ತಾ ಇದ್ದೇವೆ. ನಮಸ್ಕಾರ. ಕರ್ನಾಟಕ ರಾಷ್ಟ್ರೀಯ ಪಕ್ಷ ಸಮಿತಿ ಪಕ್ಷದ ಎಲ್ಲರಿಗೂ ಒಂದು ಬೆಂಬಲವನ್ನು ನಾವು ಕೊಡ್ತಿದ್ದೇವೆ. ಹಾಗಾಗಿ ಕರ್ನಾಟಕ ರಾಷ್ಟ್ರೀಯ ಪಕ್ಷಕ್ಕೆ, ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷಕ್ಕೆ ಜೈ. ನಮಸ್ಕಾರ, ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ, ಮೈಸೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷ, ಮೈಸೂರು ಗ್ರಾಮಾಂತರ. ಈ ಕಳೆದ ಒಂದು ವಾರದಿಂದ ನಾವೇನು ನೋಡ್ತಾ ಇದ್ದೀರಾ, ಹುಬ್ಳಿನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಸತತವಾಗಿ 2-3 ವರ್ಷದಿಂದ ಅವರು ಓದ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರದಲ್ಲಿ ಖಾಲಿ ಇರ್ತಕ್ಕಂಥ ಸುಮಾರು 2,80,000 ಹುದ್ದೆಗಳನ್ನ ಅವರು ಭರ್ತಿ ಮಾಡ್ತಾ ಇಲ್ಲ. ಏನಪ್ಪ ಅಂದರೆ ಇದರಿಂದ ಸಮಸ್ಯೆ ಎಷ್ಟು ಆಗುತ್ತೆ ಅಂತ ಅಂದರೆ, ವಿದ್ಯಾರ್ಥಿಗಳ ಅವ್ರ ಮನೆ ಆಗ್ಬೋದು, ಅವ್ರ ಕುಟುಂಬ ಆಗ್ಬೋದು, ಅವರು ತುಂಬ ನೋಡ್ಕೊಳ್ಳೋದು ಕಷ್ಟ ಆಗಿದೆ. ಮತ್ತು ಅವ್ರು ಮಾನಸಿಕವಾಗಿ, ದೈಹಿಕವಾಗಿ ವಿದ್ಯಾರ್ಥಿಗಳು ಕುಗ್ಗೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಸುಮಾರು 5 ವರ್ಷದಿಂದಲೂ ಹೆಚ್ಚಿನ ನೇಮಕಾತಿಗಳು ಆಗ್ತಾ ಇಲ್ಲ. ಇದರಿಂದ ತುಂಬ ತೊಂದರೆಗಳು ಆಗ್ತಾ ಇದೆ. ಮತ್ತು ಪರೀಕ್ಷೆಗೆ ಶುಲ್ಕ 800 ರೂಪಾಯಿ ಇದೆ. ಮತ್ತು KPSCನಲ್ಲಿ ಏನೇನು ಭ್ರಷ್ಟಾಚಾರ ನಡೀತಾ ಇದೆ ಅದೆಲ್ಲ ಕೂಡ ಆದಷ್ಟು ಬೇಗ ಕಡಿಮೆ ಮಾಡಬೇಕು, ಸೂಕ್ತ ಕ್ರಮವನ್ನು ತಗೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಮಾನ್ಯ ಮೈಸೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಇವತ್ತು ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ಲ ನಮ್ಮ ಮೈಸೂರು ಜಿಲ್ಲೆಯಲ್ಲಿನ ಯುವ ಘಟಕ ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷರು, ನಾಗರಾಜ್ ಅವರು, ಆನಂದಣ್ಣವರು,
ನಟರಾಜ್ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ. ಮಹಿಳಾ ಘಟಕದ ಕೆಲವು ಸದಸ್ಯರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಏನೋ ಅಂದರೆ, ರಾಜ್ಯದ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಹೋರಾಟಕ್ಕೆ ಬೆಂಬಲ ಹಾಗೂ ರಾಜ್ಯದಲ್ಲಿ ಖಾಲಿ ಇರುವ ಅಂದಾಜು 2,80,000 ಹುದ್ದೆಗಳನ್ನ ಭರ್ತಿ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕರು ಮತ್ತು ಸ್ಪರ್ಧಾರ್ಥಿಗಳು ನೋವಿನ ದನಿಯಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ KRS ಪಕ್ಷವು ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತದೆ. ಕಳೆದ ಹಲವು ದಿನಗಳಿಂದ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ನಡೆಸುತ್ತಿರುವ ನ್ಯಾಯಯುತ ಹೋರಾಟಕ್ಕೆ ನಮ್ಮ ಪಕ್ಷವು ಸಂಪೂರ್ಣ ಬೆಂಬಲವನ್ನು ಘೋಷಿಸುತ್ತದೆ. ಈ ಕುರಿತು ನಮ್ಮ ಪಕ್ಷದ ಪ್ರಮುಖ ಆಗ್ರಹಗಳು ಏನಪ್ಪ ಅಂತ ಅಂದರೆ, ಸರ್ಕಾರದ ಪ್ರತಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹಂತದ ಹುದ್ದೆಗಳ ಪಟ್ಟಿಯನ್ನು ಸ್ಪಷ್ಟವಾಗಿ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಬೇಕು. ಮತ್ತು ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ವಾರ್ಷಿಕ ನೇಮಕಾತಿ ಕ್ಯಾಲೆಂಡರ್ ಅನ್ನು ಪ್ರಕಟಿಸಿ ವಿದ್ಯಾರ್ಥಿಗಳಿಗೆ ಯಾವ ಇಲಾಖೆಗಳ ಹುದ್ದೆಗಳಿಗೆ ಯಾವ ಪರೀಕ್ಷೆ ನಡೆಯುತ್ತದೆ ಎಂದು ಸ್ಪಷ್ಟ ಮಾಹಿತಿಯನ್ನು ನೀಡಬೇಕು. ಅಂದರೆ ಕ್ಯಾಲೆಂಡರ್ನ ಮೇಂಟೈನ್ ಮಾಡಬೇಕು ಅಂತ. ಮತ್ತು ಎಲ್ಲ ನೇಮಕಾತಿ ನೇಮಕಾತಿಯಲ್ಲಿನ ವಿವಿಧ ಹಂತದ ಅರ್ಜಿ ಸಲ್ಲಿಕೆ, ಪರೀಕ್ಷೆ, ಸಂದರ್ಶನ ಮತ್ತು ದಾಖಲಾತಿ ಪರಿಶೀಲನೆ ಹಂತದ ವೇಳಾಪಟ್ಟಿಯನ್ನು ಹೊರಡಿಸಬೇಕು. ಮತ್ತು ಈ ಸಂಪೂರ್ಣ ಪ್ರಕ್ರಿಯೆ 6 ತಿಂಗಳ ಒಳಗೆ ನೇಮಕಾತಿಯನ್ನು ಮಾಡಬೇಕು. ಸುಮ್ಮನೆ 2 ವರ್ಷ 3 ವರ್ಷ ನೇಮಕಾತಿ ಮಾಡ್ತೀವಿ ಅಂತ ಸಮಯ ವ್ಯರ್ಥ ಮಾಡೋದಾಗಲ್ಲ. ಆದಷ್ಟು ಬೇಗ 6 ತಿಂಗಳು ಒಳಗಡೆ ಮಾಡಿ ಅಂತ ನಾವು ಆಗ್ರಹನ ಮಾಡ್ತಾಯಿದ್ದೀವಿ. ಇದು ವಿಶೇಷವಾಗಿ ದಯವಿಟ್ಟು ಎಲ್ಲರೂ ಗಮನಿಸಬೇಕು. ಕೇವಲ ಹುದ್ದೆಗಳನ್ನು ಭರ್ತಿ ಮಾಡುವುದು ಮಾತ್ರವಲ್ಲದೆ ಈ ಪ್ರಕ್ರಿಯೆಯು ಅತ್ಯಂತ ಪಾರದರ್ಶಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯಬೇಕು. ನೇಮಕಾತಿ ಹಗರಣಗಳಿಂದ ಹತಾಶರಾಗಿರುವ ಅಭ್ಯರ್ಥಿಗಳಿಗೆ ಸರ್ಕಾರ ವಿಶ್ವಾಸ ತುಂಬುವ ಕೆಲಸವನ್ನು ಮಾಡಬೇಕು. ಅಂದರೆ ಯಾವುದೇ ರೀತಿಯ ಭ್ರಷ್ಟಾಚಾರ ಮಾಡಬೇಡಿ ನೇಮಕಾತಿನಲ್ಲಿ ಅಂತ ಒಂದು ಆಗ್ರಹವನ್ನು ಮಾಡ್ತಾಯಿದ್ದೀವಿ. ಮತ್ತು ಪ್ರಸ್ತುತ 700ರಿಂದ 800 ರೂಪಾಯಿ ಇರುವ ಅರ್ಜಿ ಶುಲ್ಕವನ್ನು 100 ರೂಪಾಯಿಗೆ ಕಡಿಮೆ ಮಾಡಬೇಕು, ನಿಗದಿಗೊಳಿಸಬೇಕು ಅಂತ. ಇದರಿಂದ ಉದ್ಯೋಗಾಕಾಂಕ್ಷಿಗಳಿಗೆ ಎಲ್ಲ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸುವ ಅನುಕೂಲ ಆಗುತ್ತದೆ. ನೆಕ್ಸ್ಟ್ 6ನೇದು, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಉದ್ಯೋಗಾಕಾಂಕ್ಷಿಗಳ ಮೇಲೆ ದಾಖಲಾಗಿರುವ ಪೊಲೀಸ್ ಪ್ರಕರಣವನ್ನು ಕೂಡಲೇ ಹಿಂಪಡಿಬೇಕು. ಅಂದರೆ ಉದ್ಯೋಗಗಳು ಭರ್ತಿ ಮಾಡಿ ಅಂತ ಓಡಾಟ ಮಾಡ್ತಾ ಇರೋ ವಿದ್ಯಾರ್ಥಿಗಳ ಮೇಲೆ ಅನವಶ್ಯಕವಾಗಿ FIR ಹಾಕಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಅದನ್ನೆಲ್ಲ ತೆರವುಗೊಳಿಸಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡಿ ಇವತ್ತು ದಿನಾಂಕ 4/3/2026 ಮೈಸೂರಿನಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ತಾವೆಲ್ಲರೂ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ JCB ಪಕ್ಷಗಳನ್ನ ತಿರಸ್ಕಾರ ಮಾಡಿ ಲಂಚ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ, ಅಭಿವೃದ್ಧಿಯತ್ತ ನಮ್ಮ ಕರ್ನಾಟಕವನ್ನು ನಡೆಸೋಣ ಅಂತ ಹೇಳ್ತಾ, ಅಖಂಡ ಕರ್ನಾಟಕವನ್ನು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಮುಂದಿನ ಚುನಾವಣೆಗಳಲ್ಲೆಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ತಾವೆಲ್ಲರೂ ಮತವನ್ನು ಹಾಕುವ ಮೂಲಕ ನಮ್ಮ ಪಕ್ಷವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತು.